ಪೂರ್ವಕ್ಕೆ ಆರ್ ರಾಜೇಂದ್ರಗೌಡ ಮಿಲ್ಕ್ ಡೈರಿ ಸಂಬಂಧಪಟ್ಟಂಗೆ ನಮ್ಮ ಅಭ್ಯರ್ಥಿ ಅಂತ ಹೋದ್ಸಲಿ ನಾವು ಡೈರಿ ಇದು ನಮ್ಮ ಗಟ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಅನೌನ್ಸ್ ಮಾಡಿದ್ವಿ. ಇವತ್ತು ಅವರೇ. ಆಮೇಲೆ ಈ ಕಡೆ ಪಕ್ಷಮ ಅಂತ ಹೇಳಿದ್ರೆ ಈ ಕ್ಷಣ ಬರುತ್ತೆ ಆವಣಿ ಹೋಬಳಿ, ಈ ಕಡೆ ತಾಯ್ಲೂರು, ಆಮೇಲೆ ದುಕ್ಸಂದ್ರ. ಈ ಕಡೆಗೆ ನಮ್ಮೆಲ್ಲರ ನಾಯಕರ ತೀರ್ಮಾನದಂತೆ ನಮ್ಮ ನೀಲಕಂಠಣ್ಣ ಅವರು ತಮ್ಮ ಸರ್ವಜ್ಞಗೌಡನ ಈ ಕಡೆ ನಮ್ಮ ಕೋಲಾರ ಮಿಲ್ಕ್ ಫೆಡರೇಷನ್ಗೆ ಅಭ್ಯರ್ಥಿಯನ್ನಾಗಿ ಮೊದಲನೇದಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಇವರಿಬ್ರು ಅಂತ ತೀರ್ಮಾನ. ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಮಾನಣ್ಣವರು, ಹಾಗೆ ಹಿರಿಯರಾದಂಥ ಉತ್ನೂರು ಸೀನಣ್ಣವರು, ಹಾಗೆ ನಮ್ಮ ರಾಮಲಿಂಗಾರೆಡ್ಡಿ ಅಣ್ಣವರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ನಮ್ಮ ಆಲಂಗೂರು ಶಿವಣ್ಣವರು, ನಮ್ಮ ಚಿಕ್ಕಪ್ಪ ಅವರು, ಹಾಗೆ ಎಲ್ಲ ನಮ್ಮ ಆದಿನಾರಾಯಣ ಅವರು, ಮೇಯ್ನು ಆದಿನಾರಾಯಣ ಅವರು, ಹಾಗೆ ನಮ್ಮ ಎಲ್ಲ ಹಿರಿಯರು, ನಮ್ಮ ಯಾಮಣ್ಣ ಅವ್ರು ಬಂದಿದ್ದಾರೆ, ವೆಂಕಟೇಶಣ್ಣ ಅವ್ರು ಬಂದಿದ್ದಾರೆ, ಇಲ್ಲ ನಮ್ಮ ತಮ್ಮಣ್ಣ ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ಹೇಳ್ತಾ ಇದೀವಿ, ನಮ್ಮ ಸತೀಶಣ್ಣ ಇದ್ದಾರೆ. ಎಲ್ಲರೂ ಸೇರಿ ತೀರ್ಮಾನ ಮಾಡಿ ಪಕ್ಷದ ಪರವಾಗಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಬೇಕು ಅಂತ ಹೇಳಿದ್ರು. ಆ ಒಂದು ವಿಚಾರದಲ್ಲಿ ಇವತ್ತು ನಾವೆಲ್ಲರೂ ಬಂದಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಮಾರ್ಗದರ್ಶಕರಂತ ನಮ್ಮ ಅನಿಲಣ್ಣವರು MLC ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಎಲ್ಲ ನಾಯಕರು ಕೇಳ್ಕೊಂಡಾಗ ಅವರು ಭಾಗವಹಿಸಿದ್ದಾರೆ. ಇವತ್ತು ನಮಗೆ ಒಂಥರ ಸಂತೋಷಕರವಾಗಿದೆ. ನಮ್ಮ ಅಭ್ಯರ್ಥಿಗಳು ಸರ್ವಜ್ಞಗೌಡ, ಹಾಗೆ ನಮ್ಮ ಆ ಕಡೆ ಏನು ಗಟ್ಟು ವೆಂಕಟರಮಣ ಸ್ವಾಮಿ ದೇವರ ಆಶೀರ್ವಾದವನ್ನು ಪಡೆದಿರುವಂತ ನಮ್ಮ ರಾಜೇಂದ್ರಗೌಡ ಮೊದಲು ಡೈರೆಕ್ಟರ್ ಆಗಿದ್ರು. ಅವರಿಬ್ಬರನ್ನ ಅಭ್ಯರ್ಥಿಯನ್ನಾಗಿ ಇವತ್ತು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದರಿಂದ ಎಲ್ಲ ನಮ್ಮ ನಾಯಕರು ತೀರ್ಮಾನ, ನಮ್ಮ ಜಿಲ್ಲಾ ಕಾಂಗ್ರೆಸ್ ತೀರ್ಮಾನ, ಹೈಕಮಾಂಡ್ ತೀರ್ಮಾನದಂತೆ ಇವತ್ತು ಅವರಿಬ್ಬರನ್ನ ನಾವು ಅಭ್ಯರ್ಥಿಗಳನ್ನಾಗಿ ಘೋಷಣೆ ಮಾಡಿದ್ದೀವಿ. ಇನ್ನೇನಾದ್ರೂ ಕೇಳೋದಿದ್ರೆ ಕೇಳ್ಬೋದು. ವಿಳಂಬ ಏನೂ ಇಲ್ಲ. ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿಗಳು ತುಂಬಾ ಜಾಸ್ತಿ. ನಮಗೆ ಅಭ್ಯರ್ಥಿಗಳಂತ ಹೇಳಿದ್ರೆ ನಮ್ಮ ಮುತ್ತೂರು ಸೀನಣ್ಣ ಬೇಕು ಅಂತ ಕೇಳಿದ್ರು, ಆಮೇಲೆ ಪೆದ್ದಪ್ಪಯ್ಯ ಬೇಕು ಅಂತ ಕೇಳಿದ್ರು, ಆಮೇಲೆ ನಮ್ಮ ಹನುಮನಹಳ್ಳಿ ಸುಬ್ರಹ್ಮಣ್ಯ ಕೇಳಿದ್ರು, ಅದೇ ರೀತಿ ನಮ್ಮ ಗುಜಿನಪಲ್ಲಿ ಮಂಜುನಾಥ್ ಅವರು ಕೇಳಿದ್ರು, ಆಮೇಲೆ ನಮ್ಮ ಸನ್ನಾಶಪಲ್ಲಿ ರಾಜು ಅವರು ಕೇಳಿದ್ರು. ಈ ತರ ಇಷ್ಟೊಂದು ಜನ ಕೇಳಿದಾಗ ಎಲ್ಲರನ್ನ ಒಪ್ಪಿಸಿ ಸಮಾಧಾನ ಪಡಿಸಿ ಅವ್ರನ್ನೆಲ್ಲ ಬೇರೆ ಅವಕಾಶಗಳು ಬರ್ತಾವೆ ಅಂತ ಹೇಳಿ ಫೈನಲ್ ಆಗಿ ನಮ್ಮ ಸರ್ವಜ್ಞಗೌಡನ್ನ ಕ್ಯಾಂಡಿಡೇಟ್ ಮಾಡೋದಕ್ಕೆ ಅವಕಾಶ ಆಯ್ತು. ರಾಜೇಂದ್ರ ಗೌಡದೇನು ವಿಳಂಬ ಆಗಿಲ್ಲ. ಗಟ್ಟು ವೆಂಕಟರಮಣ ಸ್ವಾಮಿ ತೇರಿನ ದಿವಸನೇ ಅವ್ರದನ್ನ ಅನೌನ್ಸ್ ಮಾಡಿದ್ವಿ. ಚಲಪತಿ ನೀನು ಇದ್ದೆ, ಅವತ್ತು ಎಲ್ಲ ಇದ್ರಿ, ಅನೌನ್ಸ್ ಮಾಡಿದ್ವಿ ಅವತ್ತೇ. ಇದು ವಿಳಂಬ ಆಗೋದಕ್ಕೆ ಕಾರಣ ಏನಂದ್ರೆ ಅಭ್ಯರ್ಥಿಗಳು ಜಾಸ್ತಿ ಇದ್ರು. ಇಲ್ಲಿ ಅಭ್ಯರ್ಥಿಗಳು ಬಿಟ್ಟು 8 ಜನ ಅಭ್ಯರ್ಥಿಗಳಿದ್ರು. 8 ಜನ ನಾವು ಮಾತಾಡಿಸಿ ಮೊನ್ನೆನೆ DCC ಬ್ಯಾಂಕ್ ಇದರಲ್ಲಿ ಒಂದು ಓಟಲ್ಲಿ ನಮ್ಮ ಸರ್ವಜ್ಞಗೌಡರು ಸೋತಿದ್ದಾರೆ. ಆದ್ರಿಂದ ನಮ್ಮ ನೀಲಕಂಠಣ್ಣ ಅವರ ಜ್ಞಾಪಕಾರ್ಥಕವಾಗಿ ಅವರೊಂದು ಇದ್ರ ಮೇಲೆ ನಾವು ಅವರನ್ನ ತಿರ್ಗಾ ಡೈರಿಗೆ ಅಭ್ಯರ್ಥಿ ಮಾಡಬೇಕು ಅಂತ ನಾವು ಅನ್ಕೊಂಡಿದ್ವಿ. ಎಲ್ಲರೂ ಸೇರಿ ತೀರ್ಮಾನ ತಗೊಂಡು ಆಯ್ತು ಅವ್ರನ್ನೇ ಮಾಡೋಣ ಅಂತ ಒಂದು ತೀರ್ಮಾನ ಆಗಿದೆ. ಆ ತೀರ್ಮಾನ ಪ್ರಕಾರವಾಗಿ ನಾವು ಮಾಡಿದೀವಿ. ನೀವೇನಾದ್ರೂ ಕೇಳೋದಿದ್ರೆ ಕೇಳಿ, ಹೇಳ್ತೀನಿ. ಇಲ್ಲಾಂದ್ರೆ ನಾನು ಇನ್ನ ಮಾತಾಡೋದಿದೆ. ಬ್ಲಾಕ್ ಪ್ರೆಸಿಡೆಂಟ್ ಜಾಸ್ತಿ ಏನು ಲೇಟ್ ಆಗಿಲ್ಲ, ಸ್ವಲ್ಪ ದಿವಸ ನಿಧಾನವಾಗಿ ಬಿಡೋಣ ಅಂತಿದ್ವಿ. ಬ್ಲಾಕ್ ಪ್ರೆಸಿಡೆಂಟ್ ಲೇಟ್ ಏನಿಲ್ಲ, ಮಾಡ್ತೀವಿ. ಯಾಕಂದ್ರೆ ಈಗ ತಾನೇ ನಮ್ಮ ನೀಲಕಂಠಣ್ಣವ್ರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅಷ್ಟು ಜಲ್ದಿ ಅವ್ರನ್ನ ಬಿಟ್ಟು ಹೋಗಿದ ತಕ್ಷಣ ನಾವು ಇನ್ನೊಬ್ರು ತಗೊಂಡಿರಲಿಲ್ಲ. ಇನ್ನ ನಮ್ಮ ಜೊತೆಯಲ್ಲಿ ನೀಲಕಂಠಣ್ಣವ್ರು ಇದ್ದಾರೆ ಅಂತ ನಮ್ಮ ಆಸೆ ಇದೆ. ನಮ್ಮ ಹಿಂದ್ಗಡೆ ತಿರುಗ್ತಾ ಇದ್ದಾರೆ ಅವರು. ಅದರಿಂದ ಸ್ವಲ್ಪ ತಡವಾಗಿ ಹೋಗ್ತಾ ಇದ್ವಿ. ಹಾ, ಇಲ್ಲ ಅವರು ಇಂಡಿಪೆಂಡೆಂಟ್ ಆಗಿ ಹೋಗಿದ್ದಾರೆ. ಇಂಡಿಪೆಂಡೆಂಟ್ ಹೋಗಿ ಅದೇನು ಇದೇನಿಲ್ಲ. ಅವರು ಇದು ಮಾಡ್ಕೊಂಡಿದ್ದಾರೆ. ನಮ್ಗೇನು ಇದೇನಿಲ್ಲ. ನಮ್ಮ ಹತ್ರ ಯಾವ್ದು ಡಿಸ್ಕಷನ್ ಯಾವ್ದು ಮಾಡಿಲ್ಲ. ಅವರೆಲ್ಲ ನಮ್ಮ ಹತ್ರ ಡಿಸ್ಕಷನ್ ಏನು ಮಾಡಿಲ್ಲ. ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲ ಅವ್ರು ಇಂಡಿಪೆಂಡೆಂಟ್ ಆಗಿ ಹೋಗ್ತಾರೆ ಅಂತ ನಾವು ಅನ್ಕೊಂಡಿದೀವಿ ಏನೋ ಗೊತ್ತಿಲ್ಲ ನಮಗೆ. ಅವ್ರು ಇಂಡಿಪೆಂಡೆಂಟ್ ಹೋಗ್ತಾ ಇದ್ದಾರೆ. ನಮ್ಮ ಅಫಿಷಿಯಲ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ರಾಜೇಂದ್ರಗೌಡ, ಸರ್ವಜ್ಞಗೌಡ. ಏನು ಇಲ್ಲ, ಕ್ಷೇತ್ರ ವಿಂಗಡಣೆ ಹೊಸದ. ನಮ್ಗೆ ಏನಾದ್ರು ಕ್ಷೇತ್ರ ಹೊಸದೇ. ನೀನ್ ಸ್ಕೂಲ್ಗೆ ಹೋಗ್ಬೇಕಂದ್ರೆ ನಾವೆಲ್ಲ ರಾಜಕೀಯ ಮಾಡ್ತಾ ಇದ್ವಪ್ಪ. ಇದು ಹೊಸದ ನಮ್ಗೆ. ನೀನ್ ಸ್ಕೂಲ್ಗೆ ಹೋಗ್ಬೇಕಂದ್ರೆ ನಾವು ರಾಜಕೀಯ ಮಾಡ್ಕೊಂಡು ಸುತ್ತಾಡ್ತಾ ಇದ್ವಿ. ಪ್ರಕಾಶ್ ಸರ್ ದೇವಾನಂದ್ ಅವ್ರನ್ನ ಕೇಳಿ ಯಾವಾಗ ಅಂತ. 2003 ನಾವು VOS ಹಳ್ಳಿಯಿಂದ ಸ್ಟಾರ್ಟ್ ಮಾಡಿದ್ವಿ. ಏನ್ ಪ್ರಕಾಶ್ ಅವರು, ದೇವಾನಂದ್ ಸರ್ ಕರೆಕ್ಟಾ ಇಲ್ವಾ? ಆವತ್ತಿಂದ ಹೋಗ್ತೀವಿ. ಇದೇನು ಹೊಸದೇನಲ್ಲ, ಅಲ್ಲೇ ಕ್ಷೇತ್ರನೇ. ಇನ್ನೊಂದು ಎಲ್ಲ ಊರುಗಳು ಗೊತ್ತಿರೋರೆ, ಎಲ್ಲ ಡೈರಿ ಅಧ್ಯಕ್ಷರುಗಳು ಎಲ್ಲ ಗೊತ್ತಿರೋರೆ. ನಮಗೇನು ಗೊತ್ತಿಲ್ಲದೆ ಇರುವಂತದ್ದೇನು ಇಲ್ಲ. ಖಂಡಿತವಾಗ್ಲೂ ಹೊಸ ಕ್ಷೇತ್ರಗಳೇ ಕರೆಕ್ಟೇ. ಆದ್ರೆ ಹೊಸ ಕ್ಷೇತ್ರಗಳಾದ್ರೂ ಊರು ಹಳೇದೇ ಅಲ್ವಾ, ಎಲ್ಲ ಗೊತ್ತಿದೆ ನಮ್ಗೆ. ಜನನೂ ಹಳೇದೆ, ಊರು ಹಳೇದೆ. ನಮ್ಗೆ ಗೊತ್ತಿದೆ ಎಲ್ಲ ಯಾವ ರೀತಿಲಿ ಮಾಡ್ಬೇಕು ನಾವು ಮಾಡ್ತೀವಿ. ತುಂಬಾ ಸಂತೋಷ. ಅವ್ರ ಗೆಲುವಿನ ಹಾದಿಯಲ್ಲಿ ಇರೋದು ನಾವು ಸಂತೋಷ ಪಡ್ತೀವಿ. ಜನ ತೀರ್ಮಾನ ಮಾಡ್ತಾರೆ, ವೋಟ್ ಹಾಕಿದಾಗ ಏನು ಅಂತ ಗೊತ್ತಾಗುತ್ತೆ. ಅವ್ರ ಸಂತೋಷ ಅವ್ರದ್ದು, ನಮ್ ಸಂತೋಷ ನಮ್ದು. ಇದಕ್ಕೆ ನಾವು ಆರೋಪಗಳು ಮಾಡಲ್ಲ, ಯಾವುದು ಮಾಡೋದಿಲ್ಲ. ನಮ್ದು
ಆಮೇಲೆ ಇನ್ನೊಂದು ನಾವು ಹೇಳ್ತಾ ಇದೀವಿ ಅಷ್ಟೇ, ಜನಕ್ಕೆ ನಾನು ಎಲ್ಲ ಡೈರಿ ಅಧ್ಯಕ್ಷರುಗಳಿಗೆ ಡೆಲಿಗೇಷನ್ ಯಾರು ತಗೊಂಡಿದ್ರೆ ಅವ್ರಿಗೆಲ್ಲ ಹೇಳೋದು ಒಂದೇ ನಾನು ಹೇಳ್ತೀನಿ. 5 ವರ್ಷ ನಾನು MLA ಇದ್ದೆ, ರಾಜೇಂದ್ರ ಗೌಡ ಡೈರೆಕ್ಟರ್ ಇದ್ರು. ಆ 5 ವರ್ಷದಲ್ಲಿ ಮುಳಬಾಗಿಲು ತಾಲೂಕಿನ ಹೆಡ್ ಕ್ವಾರ್ಟರ್ ಅಲ್ಲಿ, ಮುಳಬಾಗಿಲು ಟೌನಿನ ಹೃದಯ ಭಾಗದಲ್ಲಿ APMC ಮಾರ್ಕೆಟ್ ಒಳಗಡೆ ಡೈರಿ ಕ್ಯಾಂಪ್ ಆಫೀಸ್ ಅನ್ನ ಕಟ್ಟಿದ್ದು ನಾವು. ಕ್ಯಾಂಪ್ ಆಫೀಸ್ಗೆ ಜಾಗ ಕೊಡಿಸಿದ್ದು ನಾನು. ನಮ್ಮ ಆ ಸಂದರ್ಭದಲ್ಲಿ ಕ್ಯಾಂಪ್ ಆಫೀಸ್ಗೆ ಜಾಗ ಕೊಡಿಸಿದ ಸಂದರ್ಭದಲ್ಲಿ ಎಷ್ಟೋ ಜನ ರೈತರು ಕೆಲವರು ಹೇಳಿದ್ರು, ಯಾಕಪ್ಪ ಅಲ್ಲಿ ಜಾಗ ಕೊಡಿಸ್ತೀಯ, ಬೇಡ ಅಂದ್ರು. ಅಣ್ಣ ಅದು ರೈತರ ಸಮಸ್ಯೆನೇ, ಇದು ರೈತರ ಸಮಸ್ಯೆನಾ, ಇದು ಹಾಲು ಆ ಕಡೆ ತರಕಾರಿಗಳು ಬರೋದು ಎರಡು ಒಂದೇ ಅಣ್ಣ, ನಾವು ಕರೆಕ್ಟಪ್ಪ ಮಾಡ್ರಪ್ಪ, ಒಳ್ಳೆ ಕೆಲಸ ಮಾಡ್ರಿ, ಕ್ಯಾಂಪ್ ಆಫೀಸ್ ಮಾಡ್ರಿ ಅಂದ್ರು. ಕ್ಯಾಂಪ್ ಆಫೀಸ್ ಮಾಡಿಸಿದ್ ನಾನೇ. ಆವತ್ತು ಎಂಟೈರ್ ತಾಲೂಕಲ್ಲಿ ನಮ್ಮ ಹೆಣ್ಮಕ್ಳು ಹಾಲು ತಗೊಂಡು ಡೈರಿಗೆ ಹೋಗಿ ಹಾಕುವಂತ ಸಂದರ್ಭದಲ್ಲಿ ಬಕೆಟ್ಗಳಲ್ಲಿ, ಪ್ಲಾಸ್ಟಿಕ್ ಬಕೆಟ್ ಅಲ್ಲಿ ತಗೊಂಡು ಹೋಗ್ತಾ ಇದ್ರೆ ಡಿಗ್ರಿ ಬರಲ್ಲ ಅಂದ್ಬಿಟ್ಟು ಈ ಡೈರಿನಲ್ಲಿರೋರು ವಾಪಸ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಹಿಂಗೆ ಯೋಚನೆ ಮಾಡಿ, ನಮ್ಮ ರೈತರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ರಾಜೇಂದ್ರಣ್ಣ. ಆವತ್ತು ನಮ್ಮ ರಾಮಲಿಂಗಾರೆಡ್ಡಣ್ಣ ಇದ್ರು, ನೀಲ್ಕಂಠಣ್ಣ ಇದ್ರು, ಉತ್ನೂರು ಸೀನಣ್ಣ ಅವರು ಇದ್ರು. ಇಲ್ಲ ಸೀನಣ್ಣ, ಉತ್ನೂರು ಸೀನಣ್ಣ ಅವರು ಇದ್ರು. ಅವರೆಲ್ಲ ಇದ್ದಾಗ ನಾವೇನ್ ಮಾಡಿದ್ವಿ, ಎಲ್ಲಾ ಡೈರಿಗೂ 2 ಲೀಟರ್ ಮೇಲೆ ಹಾಕುವಂತವ್ರಿಗೆ 1 ಕ್ಯಾನು 10 ಲೀಟರ್ದು, 2 ಲೀಟರ್ ಹಾಲು ಹಾಕುವಂತವ್ರಿಗೆ 10 ಲೀಟರ್ ಕ್ಯಾನು, 10 ಲೀಟರ್ ಮೇಲೆ 12 ಲೀಟರ್ ಹಾಕಿದ್ರೆ 2 ಕ್ಯಾನ್ ಕೊಡಬೇಕು ಅಂತ ತೀರ್ಮಾನ ಮಾಡಿ, ಎಂಟೈರ್ ತಾಲೂಕಲ್ಲಿ ಎಲ್ಲ ತೀರ್ಮಾನ ಮಾಡಿ, ಎಲ್ಲವನ್ನು ಲಿಸ್ಟ್ ತಗೊಂಡು ಎಷ್ಟು ಜನ ಹಾಲು ಹಾಕ್ತಾ ಇದ್ದಾರೆ, ಎಷ್ಟೆಷ್ಟು ಲೀಟರ್ ಹಾಕ್ತಾ ಇದ್ದಾರೆ ಅಂತೇಳಿ ಅದ್ರ ಮೇಲೆ ಡಿವೈಡ್ ಮಾಡಿ ಎಂಟೈರ್ ಇದಕ್ಕೆ ಸೇನಾ ಸ್ಟೀಲು ಕೊಯಮತ್ತೂರಲ್ಲಿ ಮಾಡಿಸಿದ್ದು. ಅದು ಡೈರಿಯವರು ಆಥರೈಸೇಷನ್ ಅಲ್ಲಿ, ಡೈರಿ ಏನ್ MD ಇದ್ರು ಅವ್ರ ಆಥರೈಸೇಷನ್ ನೀವು ಇಂಥ ಜಾಗದಲ್ಲೇ ತಗೊಂಡ್ ಕೊಡ್ಬೇಕು ಅಂತ. ಏನ್ ರಾಜೇಂದ್ರ ಗೌಡ್ರು ಕರೆಕ್ಟಾ ಇಲ್ವಾ? ಇಂಥ ಜಾಗದಲ್ಲಿ ತಗೋಬೇಕು ಅಂತ ಲೆಟರ್ ಕೊಟ್ಟರು ಅವರು.